ಶ್ರೀ ಗುರುಭ್ಯೋ ನಮಃ. ಎಲ್ಲ ಆಸ್ತಿಕ ಮಹಾಶಯರಿಗೆ, ಜಿಜ್ಞಾಸು ವೃಂದಕ್ಕೆ ನಮಸ್ಕಾರಗಳು. ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಉಪದೇಶವನ್ನು, ಉಪನ್ಯಾಸಗಳನ್ನು ನಾವು ನೀವೆಲ್ಲ ತುಂಬ ಕಾತರದಿಂದ ಕಾಯ್ತಾ ಇರ್ತೇವೆ. ಆ ಗುರುಗಳ ಉಪನ್ಯಾಸವನ್ನು ಕೇಳುವ ಮೂಲಕ, ಅವರ ಉಪದೇಶಗಳನ್ನು ಆಲಿಸಿ ನಮ್ಮ ಜೀವನದಲ್ಲಿ ಮಾರ್ಪಾಟುಗಳನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಅನೇಕ ಜನ, ಸಹಸ್ರಾವಧಿ ಜನ ಆ ಗುರುಗಳ ಉಪದೇಶದ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಸುಧಾರಿಸಿಕೊಂಡವರು ಇದ್ದಾರೆ. ಉತ್ತರಾದಿ ಮಠದ ಯೂಟ್ಯೂಬ್ ಚಾನಲ್ ಮೂಲಕ, ಈ ಚಾನಲ್ ಬರುವಕ್ಕಿಂತಲೂ ಪೂರ್ವದಲ್ಲಿ ಸಿಡಿಗಳ ಮೂಲಕ ಕೇಳ್ತಾ ಇದ್ದರು. ಇನ್ನೂ ಮೊದಲು ಪ್ರತ್ಯಕ್ಷವಾಗಿ ಬಂದು ಕೇಳ್ತಾ ಇದ್ದರು. ಕಾಲ ಬದಲಾದಂತೆ ಮಾಧ್ಯಮಗಳು ಬದಲಾಗ್ತಾ ಇವೆ. ಮಧ್ಯದಲ್ಲಿ ಕರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ಮನೆಯಲ್ಲಿಯೇ ಕುಳಿತು ಕೇಳುವಂತಹ ಒಂದು ಹವ್ಯಾಸ ಹೆಚ್ಚಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಅಧ್ಯಾತ್ಮವಾಣಿ ಚಾನಲ್ ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ಸೇವೆ ತುಂಬ ಸ್ಮರಣೀಯವಾದದ್ದು. 1,00,000ಕ್ಕೂ ಹೆಚ್ಚು ಜನ, ಸುಮಾರು 1,20,000-30,000ಕ್ಕೂ ಹೆಚ್ಚು ಜನ ಅದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಿತ್ಯದಲ್ಲಿ ಗುರುಗಳ ಉಪನ್ಯಾಸವನ್ನು ಕೇಳುತ್ತಾರೆ. ಅದರ ಜೊತೆಗೆ ಶ್ರೀಮಠದ ಭಕ್ತರು, ಶ್ರೀಪಾದಂಗಳವರ ಶಿಷ್ಯರು ಅನೇಕ ಜನ ತಮ್ಮ ವೈಯಕ್ತಿಕವಾದ ಪೇಜ್ಗಳನ್ನು, ಇನ್ಸ್ಟಾಗ್ರಾಮ್ ಪೇಜ್ಗಳು, ಫೇಸ್ಬುಕ್ ಪೇಜ್ಗಳು, ಯೂಟ್ಯೂಬ್ ಚಾನಲ್ಗಳನ್ನು ಮಾಡುವ ಮೂಲಕ ಗುರುಗಳ ಉಪದೇಶದ ತುಣುಕುಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಅದರಿಂದಲೂ ಅನೇಕ ಜನ ಲಾಭವನ್ನು ಪಡಿತಾ ಇದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಜ್ಞಾನದ ಲಾಭ ಪರಮ ಪೂಜ್ಯ ಶ್ರೀಪಾದಂಗಳವರಿಂದ ಸಮಾಜಕ್ಕೆ ಆಗ್ತಾ ಇದೆ. ಆದರೆ ಈ ಮಧ್ಯದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿಘ್ನಗಳು ಬರ್ತಾ ಇದೆ. ಉಪನ್ಯಾಸ ನಡೆದಾಗ ಮಧ್ಯದಲ್ಲಿ ಅಡ್ವರ್ಟೈಸ್ಗಳು ಬರೋದು, ಪಕ್ಕದಲ್ಲಿ ನಮಗೆ ಸಂಬಂಧ ಪಡದ ವಿಷಯಗಳೆಲ್ಲ ಅಲ್ಲಿ ಸ್ಕ್ರೋಲ್ ಆಗ್ತಾ ಇರ್ತದೆ. ಹೀಗಾಗಿ ಉಪನ್ಯಾಸವನ್ನು ಶಾಂತ ಚಿತ್ತವಾಗಿ ಕೇಳೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಉತ್ತರಾದಿ ಮಠ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಅದು ಸತ್ಯಾತ್ಮ ವಾಹಿನಿ ಎಂಬಂತಹ ಒಂದು OTT ಚಾನಲ್, ತನ್ನದೇ ಆದಂತಹ ಒಂದು OTT ಚಾನಲನ್ನು ಪ್ರಸ್ತುತಪಡಿಸ್ತಾ ಇದೆ. ಅನೇಕ ಜನರಿಗೆ ಇದರ ಬಗ್ಗೆ ಗೊತ್ತು. ಆ OTT ಚಾನಲ್ ಮೂಲಕ ಪರಮ ಪೂಜ್ಯ ಶ್ರೀಪಾದಂಗಳವರ ಉಪನ್ಯಾಸವನ್ನು ಕೇಳಬಹುದು. ಯಾವ ಮಧ್ಯದಲ್ಲಿ ಯಾವ ಜಾಹೀರಾತುಗಳಿಲ್ಲದೆ, ಅಡ್ವರ್ಟೈಸ್ಮೆಂಟ್ಗಳಿಲ್ಲದೆ, ನಮಗೆ ಸಂಬಂಧ ಪಡದ ವಿಷಯಗಳು ಯಾವುದೂ ಅದರಲ್ಲಿ ಇರೋದಿಲ್ಲ. ನೇರವಾಗಿ ಶ್ರೀಪಾದಂಗಳವರ ಉಪನ್ಯಾಸವನ್ನು ಕೇಳಬಹುದು. ಶ್ರೀಪಾದಂಗಳವರ ಉಪನ್ಯಾಸಗಳನ್ನು ಕೂಡ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಉಪನ್ಯಾಸಗಳನ್ನು ಒಂದೇ ಕಡೆಗೆ ನೋಡೋದಕ್ಕೆ ಸಿಗತ್ತೆ. ಮಹಾಭಾರತ, ಹರಿವಂಶ, ರಾಮಾಯಣ ಹೀಗೆ ವಿಭಾಗಗಳನ್ನು ಮಾಡಿ ನೋಡಿಕೊಳ್ಳಬಹುದು. ಅನೇಕ ವಿದ್ವಾಂಸರ ಉಪನ್ಯಾಸಗಳನ್ನು ಅದರಲ್ಲಿ ಇದಕ್ಕಾಗಿಯೇ ಸ್ಪೆಷಲ್ ಆದಂತಹ ಉಪನ್ಯಾಸಗಳನ್ನು ಮಾಡಿಸಿ ಅದರಲ್ಲಿ ಪ್ರಸಾರ ಮಾಡಲಾಗತ್ತೆ. ಹೀಗೆ ಅನೇಕ ಯೋಜನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಸತ್ಯಾತ್ಮ ವಾಹಿನಿ ಎಂಬಂತಹ ಚಾನಲನ್ನು ನಾವು ಹೊಸದಾಗಿ ಪ್ರಾರಂಭಿಸ್ತಾ ಇದ್ದೇವೆ. ನಾಳೆ ಬರುವ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ನೀಡುವಂತಹ ಏನು ದಿವ್ಯವಾದ ಅಮೃತ ಸಂದೇಶ ಇದೆ, ಆ 8-9 ದಿನಗಳ ಆ ದಿವ್ಯ ಸಂದೇಶವನ್ನು ಆ ಸತ್ಯಾತ್ಮ ವಾಹಿನಿಯ ಮೂಲಕ ವಿಶೇಷವಾಗಿ ಪ್ರಸಾರ ಮಾಡುವಂತಹ ಒಂದು ಅಪೇಕ್ಷೆ ಇದೆ. ತಮ್ಮೆಲ್ಲರ ವಿಶೇಷ ಸಹಕಾರ ಇದಕ್ಕೆ ಬೇಕು. ಇದೊಂದು ವ್ಯಾಸ ಮಂದಿರ ಇದ್ದ ಹಾಗೆ, ವಾಂಗ್ಮಯ ಮಂದಿರ, ಮಾತಿನ ಗುಡಿಯನ್ನು ನಾವು ಕಟ್ತಾ ಇದ್ದೇವೆ. ಅನೇಕ ದೇವಸ್ಥಾನಗಳನ್ನು ಕಟ್ತಾರೆ, ಮಠ ಮಂದಿರಗಳನ್ನು ಕಟ್ಟುವಾಗ ಹೇಗೆ ತಾವೆಲ್ಲ ಸಹಕಾರ ಮಾಡ್ತೀರೋ ಹಾಗೆ ಇದು ಒಂದು ಮಂದಿರ ಇದ್ದ ಹಾಗೆ. ಇದಕ್ಕೆ ಕಲ್ಲು ಮಣ್ಣುಗಳ ಕಟ್ಟಡ ಅಲ್ಲ, ಇದು ಮಾತಿನ ಕಟ್ಟಡ. ಇದು ಪರಮ ಪೂಜ್ಯ ಶ್ರೀಪಾದಂಗಳವರ ಉಪದೇಶ, ಅನೇಕ ವಿದ್ವಾಂಸರ ಉಪನ್ಯಾಸಗಳು, ಇವೆಲ್ಲ ವಾಂಗ್ಮಯದಿಂದ ಕಟ್ಟುವಂತಹ ಒಂದು ಕಟ್ಟಡ ಈ ಸತ್ಯಾತ್ಮ ವಾಹಿನಿ ಎಂಬಂತಹ ಕಟ್ಟಡ. ಹಾಗಾಗಿ ಈ ದಿವ್ಯ ಗುಡಿ, ಇದು ವ್ಯಾಸ ಮಂದಿರ, ಇದು ವೇದವ್ಯಾಸ ದೇವರ ಗುಡಿ. ಇದಕ್ಕೆ ತಮ್ಮೆಲ್ಲರ ವಿಶೇಷ ಸಹಕಾರ ಬೇಕು. ತಾವೆಲ್ಲರೂ ಸಹಕಾರ ಅಂದರೆ ಹೆಚ್ಚೇನೂ ಅಲ್ಲ, ಈ ಚಾನಲನ್ನು, ಈ OTT ಪ್ಲಾಟ್ಫಾರ್ಮನ್ನು ತಾವೆಲ್ಲರೂ ಇವತ್ತೇ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಹಿರಿಯರು, ಮನೆಯಲ್ಲಿ ಅನೇಕ ಹಿರಿಯರು, ವಯಸ್ಸಾದವರು, ಅಜ್ಜ ಅಜ್ಜಿ, ತಂದೆ ತಾಯಿ ಎಲ್ಲರೂ ಗುರುಗಳ ಉಪನ್ಯಾಸವನ್ನು ಪ್ರತಿನಿತ್ಯ ಕೇಳುವ ರೂಢಿಯನ್ನು ಮಾಡಿಕೊಂಡಿರ್ತಾರೆ. ಹಾಗಾಗಿ ಅವರೆಲ್ಲರ ಮೊಬೈಲ್ಗಳಲ್ಲಿ ಹಿಂದೆ ನೀವು ಈ ಸತ್ಯಾತ್ಮ ವಾಹಿನಿ ಎಂಬಂತಹ ಒಂದು ಆ್ಯಪನ್ನು, ಇದು ಗೂಗಲ್ ಪ್ಲೇಸ್ಟೋರಲ್ಲೂ ಇರುತ್ತೆ, ಆ್ಯಪಲ್ ಆ್ಯಪ್ ಸ್ಟೋರಲ್ಲೂ ಇರುತ್ತೆ, ಎರಡೂ ಕಡೆಗೆ ಇದೆ. ಅಲ್ಲದೆ ನೇರವಾಗಿ ವೆಬ್ಬಲ್ಲೂ ಇದನ್ನು ನೋಡುವ ಅವಕಾಶ ಇರ್ತದೆ. ಹಾಗಾಗಿ ಎಲ್ಲರೂ ಈ ಸತ್ಯಾತ್ಮ ವಾಹಿನಿ ಒಂದು OTT ಪ್ಲಾಟ್ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಲಾಭವನ್ನು
ಪಡೆಯುವಂತೆ ಆಗಬೇಕು. ಎಲ್ಲರೂ ಇದಕ್ಕೆ ವಿಶೇಷ ಸಹಕಾರವನ್ನು ನೀಡಬೇಕು. ನಮ್ಮ ಅಧ್ಯಾತ್ಮವಾಣಿ ಚಾನಲ್ಲು ತಮ್ಮೆಲ್ಲರ ಪ್ರೋತ್ಸಾಹದಿಂದ 1,30,000ಕ್ಕೂ ಹೆಚ್ಚು ಜನ ತಾವೆಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಶೇಷ ಪ್ರೋತ್ಸಾಹನವನ್ನು ನೀಡಿದ್ದೀರಿ. ಅದೇ ರೀತಿಯಾದಂತಹ ಪ್ರೋತ್ಸಾಹ ಈ ಒಂದು ಹೊಸ ಚಾನಲ್ಗೂ ಇರಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ, ಎಲ್ಲರೂ ಈ ಸತ್ಯಾತ್ಮ ವಾಹಿನಿ ಎಂಬಂತಹ ಒಂದು ಚಾನಲನ್ನು OTT ಪ್ಲಾಟ್ಫಾರ್ಮಿಗೆ ತಾವೆಲ್ಲ ಬನ್ನಿ. ಎಲ್ಲರೂ ಸೇರಿ ವಿಶೇಷವಾಗಿ ಜ್ಞಾನದ ಈ ಪ್ರಸಾರದ ಕಾರ್ಯದಲ್ಲಿ ಕೈ ಜೋಡಿಸಿ ಎಂಬುದಾಗಿ ಮತ್ತೊಮ್ಮೆ ವಿಜ್ಞಾಪನೆ.